ಕಮ್ಮಸಂದ್ರದಲ್ಲಿ ಮಹಾಕಾಳಿ ತಾಯಿಯ ಮಹಿಮೆ ದಿನೇ ದಿನೇ ಹೆಚ್ಚಳ. ದೃಷ್ಟಿದೋಷ, ಶತ್ರುಬಾಧೆ ನಿವಾರಣೆಗೆ ಭಕ್ತರ ಭರವಸೆ. ತೆಂಗಿನಕಾಯಿ, ನಿಂಬೆ ಪೂಜೆಗೆ ಅಪಾರ ನಂಬಿಕೆ. ಉಗ್ರ ಶಾಂತ ಸ್ವರೂಪದಲ್ಲಿ ಭಕ್ತರಿಗೆ ಕೃಪೆ ತೋರುವ ತಾಯಿ. ಮಾಟ ಮಂತ್ರ ದೋಷ ನಿವಾರಣೆಗೆ ಶಕ್ತಿಪೀಠವಾಗಿ ಹೆಸರು. ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿಯ ಕಮ್ಮಸಂದ್ರ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ಮಹಾಕಾಳಿ ದೇವಿಯ ಮಹಿಮೆ ದಿನೇ ದಿನೇ ಹೆಚ್ಚುತ್ತಿದ್ದು ಭಕ್ತರನ್ನ ತನ್ನತ್ತ ಸೆಳೆಯುತ್ತಿದೆ. ಉಗ್ರ ಮತ್ತು ಶಾಂತ ಸ್ವರೂಪದಲ್ಲಿ ನೆಲೆಸಿರುವ ಈ ತಾಯಿ ದೃಷ್ಟಿದೋಷ, ಕುಟುಂಬ ಕಲಹ, ವೃತ್ತಿ ತೊಂದರೆ ಹಾಗೂ ಶತ್ರುಬಾಧೆ ನಿವಾರಣೆ ಮಾಡುತ್ತಾಳೆ ಎಂಬುದು ಭಕ್ತರ ನಂಬಿಕೆ. ತೆಂಗಿನಕಾಯಿಯಲ್ಲಿ ತಡೆ ಹೊಡೆಯುವುದು, ನಿಂಬೆಹಣ್ಣಿನಲ್ಲಿ ದೃಷ್ಟಿ ಪರಿಹಾರ ಮಾಡುವ ವಿಶೇಷ ಪೂಜೆಗಳು ಇಲ್ಲಿ ನಡೆಯುತ್ತಿದ್ದು ಮಾಟ ಮಂತ್ರಗಳ ದೋಷಗಳನ್ನು ನಿವಾರಿಸುವ ಶಕ್ತಿ ಈ ದೇವಿಗೆ ಇದೆ ಎಂದು ಭಕ್ತರು ಭರವಸೆ ವ್ಯಕ್ತಪಡಿಸುತ್ತಾರೆ. ನಾನು ಈ ಕ್ಷೇತ್ರದ ಬಹಳ ವರ್ಷಗಳಿಂದ ಬರ್ತಾ ಇದ್ದೀನಿ. ಇದರ ಜೀರ್ಣೋದ್ಧಾರ ಕೂಡ ನೋಡ್ತಾ ಇದ್ದೀನಿ. ಆದರೆ ಇನ್ನೂ ಆಗಬೇಕು ಅಂತ ಅನಿಸಿದೆ. ಅದಕ್ಕೆ ನಮ್ಮ ಕೈಲಾಗಿದ್ದು ಏನೋ ಒಂದು ಮಾಡೋಣ, ಯಾಕೆಂದ್ರೆ ನಾವು ಕೇಳ್ಕೊಂಡಿದ್ದೆಲ್ಲ ಸಿಕ್ಕಿದೆ. ಇನ್ನೂ ಸಿಗಲಿ, ಬೇರೆಯವ್ರಿಗೂ ಸೇರಲಿ ಅಂದ್ಬಿಟ್ಟು ಒಂದು ಆಸೆ ನಮಗೆ. ಯಾವ ದೇವಸ್ಥಾನ, ಎಲ್ಲಿಂದ ಬಂದಿದ್ದೀರಾ? ಎಷ್ಟು ವರ್ಷದಿಂದ ಬರ್ತಿದ್ರೆ ಯಾವಾಗ? ಇದು ಆಕ್ಚುಲಿ ದಕ್ಷಿಣ ಕಾಳಿ ದೇವಸ್ಥಾನ ಕಮ್ಮಸಂದ್ರ. ಇದು ನಾನು ಸುಮಾರು 5 ರಿಂದ 6 ವರ್ಷದಿಂದ ಬರ್ತಾ ಇದ್ದೀನಿ. ಸುಮಾರು ಸಮಸ್ಯೆಗಳಲ್ಲಿ ಇದ್ವಿ. ಆ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಇಲ್ಲಿ ಬಂದ್ಮೇಲೆ ಒಂದೊಂದೇ ಕಮ್ಮಿ ಆಗಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಸರಿ ಹೋಗಿದೆ. ಇನ್ನೊಂದು ಸ್ವಲ್ಪ ಇದೆ, ಅದೊಂದು ಪೂಜೆಗಳು ಸ್ವಲ್ಪ ಮಾಡಬೇಕು. ನಮ್ಮೊಂದು ಆಶೀರ್ವಾದ ಇದೆ. ಇನ್ನೊಂದು 2 ಸರಿ ಇದಾದ್ರೆ ಚೆನ್ನಾಗತ್ತೆ ಅಂತ ಅನ್ಕೊಂಡಿದ್ದೀನಿ. ಶ್ರೀ ಆದಿಶಕ್ತಿ ದಕ್ಷಿಣ ಕಾಳಿಕಾ ದೇವಿ ಅಮ್ಮನವರು ಇಲ್ಲಿ ಕಮ್ಮಸಂದ್ರ ಗ್ರಾಮದಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆಲ್ಲರಿಗೂ ಇವತ್ತಿನವರೆಗೂ ಒಳ್ಳೆಯದೇ ಆಗಿದೆ. ಇಲ್ಲಿ ವಿಶೇಷತೆ ಏನಂದರೆ ಅಮ್ಮನಿಗೆ ನಿಂಬೆಹಣ್ಣಿನ ದೀಪ, ಬೆಲ್ಲದ ದೀಪ ಹಚ್ಚೋದ್ ಮುಖಾಂತರ ಇಲ್ಲಿ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ಸೊ ಅದೇ ಥರ ನಮಗೂ ಇಲ್ಲಿ ಬಂದ ಮೇಲೆ ನಮಗೂ ಒಂದು ಒಳ್ಳೆ ಕೆಲಸಗಳಾಗ್ತಾಯಿದೆ. ಎಲ್ಲ ಏನೇ ನಾವು ಕೆಲಸ ಕೈಗೊಂಡ್ರು ಅಮ್ಮನ ಆಶೀರ್ವಾದ ಸದಾ ನಮಗಿದೆ. ಸೊ ಹಂಗಾಗಿ ಕ್ಷೇತ್ರಕ್ಕೆ ನಾವು ಬರ್ತಾ ಇರ್ತೀವಿ. ಇನ್ನೊಂದು ವಿಶೇಷತೆ ಏನಂದರೆ ಈ ಮಾರ್ಚ್ 26ರಿಂದ 1ನೇ ತಾರೀಕುವರೆಗೂ ಜಾತ್ರಾ ಮಹೋತ್ಸವ ಇಟ್ಕೊಂಡಿದ್ದೀವಿ. ಸೊ ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಭಕ್ತಾದಿಗಳು, ಅಮ್ಮನವರ ಭಕ್ತಾದಿಗಳು, ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಾತ್ರಾ ಮಹೋತ್ಸವಕ್ಕೆ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕು ಅಂತ ನಾವು ಈ ಮುಖಾಂತರ ದೇವಸ್ಥಾನ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ನಾವು ಭಾಳ ಹಳಕಾಲದಿಂದ ಬರ್ತಾ ಇದ್ದೀವಿ. ಮೊದಲು ದೇವಸ್ಥಾನ ಕಟ್ಟೋದಕ್ಕೆ ಮುಂಚೆಯಿಂದಾನು ಬರ್ತಾ ಇದ್ದೀವಿ. ಅಂದರೆ ತಾಯಿ ಮಹಿಮೆ ತುಂಬ ಇದೆ ಇಲ್ಲಿ. ನಾವು ಅಂದ್ಕೊಂಡಿದ್ದ ಕೆಲಸಗಳು ತುಂಬ ಆಗಿದೆ. ಯಾವಾಗಲೂ ಅಷ್ಟೇ. ಮುಂಚೆ ಎಲ್ಲ ತುಂಬ ಸಮಸ್ಯೆಗಳು ಇರ್ತಿತ್ತು. ಈ ತಾಯಿ ಹತ್ರ ಬರೋಕ್ಕೆ ಶುರು ಮಾಡಿದ್ಮೇಲೆ ಸಮಸ್ಯೆಗಳೆಲ್ಲ ತುಂಬ ದೂರ ಆಗಿದೆ. ನಮ್ಮದು ತಾಯಿ ಶಕ್ತಿ ತುಂಬ ಇದೆ. ತಾಯಿ ಹೌದು, ಇಲ್ಲಿ ಬಂದು ತಡೆ ಹೊಡ್ಸ್ಕೊಂಡ್ಮೇಲೆ ನಮಗೂ ತುಂಬ ಕಷ್ಟಗಳು ದೂರ ಆಗಿದೆ. ಭಾಳ ಈ ಜನಗಳ ಕಣ್ಣು ದೃಷ್ಟಿ ಅದು ಇದು ಎಲ್ಲ ಮನೇಲಿ ಸಮಸ್ಯೆಗಳು ಇರ್ತವೆ, ನಿಮಗೂ ಗೊತ್ತಿರುತ್ತಲ್ವ. ಹಾಗೆ ಇಲ್ಲಿ ಬಂದು ನಾವು ತಡೆ ಎಲ್ಲ ಹೊಡ್ಸ್ಕೊಂಡ್ಮೇಲೆ ಕಷ್ಟಗಳೆಲ್ಲ ನಮಗೂ ತುಂಬ ಕಡಿಮೆ ಆಗಿದೆ. ತುಂಬ ಪವಾಡ ಇದೆ ತಾಯಿದಿಲ್ಲಿ. ದಯವಿಟ್ಟು ಇಂಥ ಜಾಗಗಳಿಗೆಲ್ಲ ಬರಬೇಕು ಜನಗಳು. ತಾಯಿ ಸೇವೆ ಮಾಡಬೇಕು ಬಂದು. ತುಂಬ ಶಕ್ತಿಶಾಲಿ ಆದಂಥ ತಾಯಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಒಂದ್ಸಲಿ ಬಂದರೆ ಎಲ್ಲರಿಗೂ ಅನುಭವ ಆಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮಾರ್ಚ್ ತಿಂಗಳಲ್ಲಿ ಹವನ, ಚಂಡಿಕಾ ಹೋಮ ಹಾಗೂ ಮೃತ್ಯುಂಜಯ ಹೋಮಗಳು ನೆರವೇರಲಿದ್ದು ಮಾರ್ಚ್ 26ರಿಂದ ಜಾತ್ರಾ ಮಹೋತ್ಸವ ಆರಂಭವಾಗಿ 1 ವಾರದವರೆಗೆ ಭಕ್ತಿ ಭಾವದಿಂದ ನಡೆಯಲಿದೆ. ಈ ವೇಳೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಪ್ರಸಾದ ವಿತರಣೆ ವ್ಯವಸ್ಥೆ ಮಾಡಲಾಗಿದೆ. ಶ್ರೀ ಮಹಾಕಾಳಿ ಆದಿಶಕ್ತಿಯ ಮಹಿಮೆ ಅಪಾರವಾಗಿದ್ದು ತಾಯಿಯ ಕೃಪೆಗೆ ಪಾತ್ರರಾಗಲು ಭಕ್ತರು ದೂರದೂರಿನಿಂದ ಆಗಮಿಸುತ್ತಿದ್ದಾರೆ.